ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಚಿರು ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತಾ ನಾಗರಾಜ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಯಾವುದ್ರ ಬಗ್ಗೆ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಿರುತ್ತೆ ಅನಿಸುತ್ತೆ. ಬ್ಲಾಗ್ನ ಇದು ತಮ್ಮನೇಲಿ ನೋಡಿದರೆ ನಿಮಗೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವೇಸ್ಟ್ ಆಗಿರೋ ವಸ್ತುಗಳನ್ನು ಬಳಸ್ಕೊಂಡು ಒಂದು ಮನೆಗೆ ಬೇಕಾಗುವಂಥ ಒಂದು ಡಿಸೈನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ಡ್ರೆಸ್ಸಲ್ಲೆಲ್ಲ ಬರುತ್ತೆ ಅಲ್ವಾ, ರುಟ್ ಪೀಸ್ ಅಂಥದ್ದನ್ನು ಕೊಟ್ಟಿರ್ತಾರೆ. ಡ್ರೆಸ್ಸಲ್ಲಾಗಿರ್ಬೋದು, ಸ್ಯಾರೀಸಲ್ಲಾಗಿರ್ಬೋದು, ಸಣ್ಣ ಸಣ್ಣ ಮಕ್ಕಳ ಬಟ್ಟೆಗಳಲ್ಲಾಗಿರ್ಬೋದು ಕೊಟ್ಟಿರ್ತಾರೆ. ಅದನ್ನು ತೊಗೊಂಡು ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆಲ್ಲ ಏನೆಲ್ಲ ಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲು ರುಟ್ ಪೀಸು ಮತ್ತು ಕಲರ್, ಗಮ್ಮು, ಕತ್ರಿ ಮತ್ತು ಸ್ಕೇಲು, ಪೆನ್ಸಿಲು ಬೇಕಾಗತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಇದನ್ನು ಸಮವಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ಫಸ್ಟು ನೀವು ಏನು ಮಾಡ್ತೀರ ಅನ್ನೋದನ್ನು ಡಿಸೈಡ್ ಮಾಡ್ಕೊಬೇಕು. ನಾನು ಒಂದು ಫೋಟೋ ಫ್ರೇಮ್ ಡಿಸೈನ್ನ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಸಮವಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ನೀವು ಕಟ್ ಮಾಡ್ಕೊಬೇಕಾಗತ್ತೆ. ಕಟ್ ಮಾಡ್ಕೊಂಡಿದ್ದ ನಂತರ ನೀವು ಯಾವ ರೀತಿ ಇದೆ ನಿಮ್ಮ ಫೋಟೋ ಅನ್ನೋದನ್ನು, ಉದ್ದವಾಗಿದೆಯೋ ಫೋಟೋ, ಅಡ್ಡವಾಗಿದೆಯೋ ಅಂತ ಹೇಳೋದನ್ನು ತಿಳ್ಕೊಬೇಕು. ಅದನ್ನು ತಿಳ್ಕೊಂಡಾದಮೇಲೆ ನೀವು ಯಾವ ರೀತಿನ ಮೇಲೆ ಇಟ್ಟರೆ ನಿಮಗೆ ಕಂಫರ್ಟಬಲ್ಲ, ಕೆಳಗಿಟ್ಟರೆ ಕಂಫರ್ಟಬಲ್ಲ, ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿಯಲ್ಲಿ ನೀವು ಫೋಟೋನ ಸೆಟ್ ಮಾಡ್ಕೊಳೋದನ್ನು ಫಸ್ಟು ನೋಡ್ಕೊಬೇಕು. ಅದಾದ ಮೇಲೆ ನಿಮಗೆ ಯಾವ ರೀತಿ ಎಲ್ಲಿ ಡಿಸೈನ್ ಮಾಡಬೇಕು ಅನ್ನೋದು ಕನ್ಫರ್ಮ್ ಆಗುತ್ತೆ. ಹಾಗಾಗಿ ಅಷ್ಟೇ, ಇನ್ನೇನು ಇಲ್ಲ. ನೋಡಿ, ನಾನು ಮೇಲೆ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ಅದನ್ನು ಅಳತೆ ತೊಗೊಂಡೆ. ನೀವು ಇನ್ನೊಂದು ಏನು ಮಾಡಬೇಕು ಅಂದರೆ, ಮೇಲೆ ಹ್ಯಾಂಗ್ ಮಾಡಲಿಕ್ಕೆ ಒಂದು ದಾರ ಬರುತ್ತೆ, ಅದನ್ನು ಹಾಕಲಿಕ್ಕೆ ನೀವು ಸ್ಪೇಸ್ ಕೊಡಬೇಕಾಗತ್ತೆ. ಮೇಲೆ ನಾನು ಲಾಸ್ಟಿಗೆ ಸ್ಪೇಸ್ ಕೊಟ್ಟೆ, ಅದನ್ನು ನಿಮಗೆ ತೋರಿಸೋದು ಮರೆತೆ. ನೋಡಿ, ಮೇಲೆ ಸ್ವಲ್ಪ ಸ್ಪೇಸ್ ಕೊಟ್ಕೊಳ್ಳಿ, ಒಂದು ಅರ್ಧ ಇಂಚಷ್ಟು ಸ್ಪೇಸ್ ಕೊಟ್ಕೊಂಡು ಕೆಳಗೆ ಫೋಟೋ ತೊಗೊಳ್ಳಿ. ಅದಾದ ನಂತರ ನೀವು ಕೆಳಗೆ ಡಿಸೈನ್ ಮಾಡಲಿಕ್ಕೆ ಶುರು ಮಾಡ್ಬೋದು. ಇವತ್ತು ನಾನು ಡಿಸೈನ್ ಮಾಡಲಿಕ್ಕೆ ಈರುಳ್ಳಿನ ಅರ್ಧವಾಗಿ ಕಟ್ ಮಾಡ್ಕೊಂಬಂದಿದ್ದೀನಿ. ಅದು ಹೆಂಗೆ ಉದ್ದವಾಗಿ ಕಟ್ ಮಾಡಬೇಕು, ನೀವು ರೌಂಡ್ ಶೇಪಲ್ಲಿ ಇರುತ್ತಲ್ಲ ಆ ರೀತಿ ಕಟ್ ಮಾಡಬಾರ್ದು. ಉದ್ದವಾಗಿ ಈರುಳ್ಳಿನ ಕಟ್ ಮಾಡ್ಕೊಂಬಂದರೆ ನಿಮಗೆ ಡಿಸೈನ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ ಅದನಿಗೆ ಪೇಂಟ್ ಮಾಡ್ತಾಯಿದ್ದೀನಿ. ಈ ಥರ ದಪ್ಪವಾಗಿ ಪೇಂಟ್ ಮಾಡಿದರೆ ನಿಮಗೆ ಅಲ್ಲಲ್ಲಿ ಫ್ಲವರ್ ಟೈಪಲ್ಲಿ, ಈಗ ಮೊಗ್ಗು ಹೇಗಿರುತ್ತೆ ಆ ರೀತಿಯಲ್ಲಿ ನಿಮಗೆ ಶೇಪ್ ಬರುತ್ತೆ. ಈ ಥರ ದಪ್ಪವಾಗಿ ಹಚ್ಕೊಂಡು, ನಾನು ಪಿಂಕ್ ಕಲರಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ನಾನು ಪಿಂಕ್ ಕಲರ್ನ ದಪ್ಪವಾಗಿ ಪೇಂಟ್ನ ಮಾಡ್ಕೊತಾ ಇದ್ದೀನಿ. ನೀವು ಚೆನ್ನಾಗಿ ಪೇಂಟ್ ಮಾಡ್ಕೊಬೇಕು ಈರುಳ್ಳಿಗೆ, ಆವಾಗಷ್ಟೇ ನಿಮಗೆ ಅಲ್ಲಿ ಕ್ಲೀನಾಗೆ ನಾವೇನಕ್ಕೆ ಹಚ್ಚುತ್ತಾ ಇದ್ದೀವಿ ಅದಕ್ಕೆ ಹತ್ಕೊಳುತ್ತೆ. ಈ ಥರ ಆಮೇಲೆ ಬೇಕಾದ್ರೆ ನಾವು ಈ ಥರ ಡಿಸೈನ್ನ ಮೇಲೆ ನಾವು ಮತ್ತೆ ಕೊಟ್ಕೊಳ್ಬೋದು. ಏನಂತ ಹೇಳ್ತೀರಾ, ಲೈನ್ಗಳನ್ನು ನೀವು ಆಮೇಲೆ ಬೇಕಾದ್ರೆ ನೀವು ಕೊಟ್ಕೊಳ್ಬೋದು. ಇದೇ ರೀತಿ ನಿಮಗೆ ಜಾಗ ಎಷ್ಟಿರುತ್ತೆ ನೋಡಿಕೊಂಡು ನೀವು ಆ ಶೇಪಲ್ಲಿ ಕೊಟ್ಕೊಬೋದು. ನೋಡಿ, ನಾನು ಈ ಥರ ಮೇಲೆ 3 ಕೊಡ್ತಾಯಿದ್ದೀನಿ, ಕೆಳಗೆ 2 ಕೊಟ್ಬಿಟ್ಟು ಒಂದು ಫ್ಲವರ್ ಟೈಪಲ್ಲಿ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಯೂಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳಿಗೂ ಸಹ ಪೇಂಟ್ ಮಾಡಬೇಕು ಅನಿಸುತ್ತೆ. ಇನ್ನೊಂದೇನೆಂದರೆ, ನಾವು ವೇಸ್ಟ್ ಆಗಿರೋದನ್ನು ಮನೆಯಲ್ಲಿ ಹೇಗೆಲ್ಲ ಯೂಸ್ ಮಾಡ್ಬೋದು ಅನ್ನೋದನ್ನು ಸಹ ನಾವು ಮಾಡ್ಕೊಳ್ಬೋದು. ಸುಮ್ಮನೆ ಬಿಸಾಕೋ ಬದಲು ಈ ಥರ ಮಾಡಿಕೊಂಡ್ರೆ ನಮ್ಮ ಮನೆಗಳಲ್ಲಿ ಹಾಕಲಿಕ್ಕೂ ಸಹ ತುಂಬ ಚೆನ್ನಾಗಿ ಕಾಣಿಸ್ಬೋದು. ನಾವೇ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದ್ರ ಖುಷಿನೇ ಬೇರೆ ಥರನೇ ಇರುತ್ತೆ ಅಲ್ವಾ. ನಾವೇ ನಮ್ಮ ಕೈಯಾರೆ ಮಾಡಿದ್ದೀವಿ ಅಂದಾಗ. ನೋಡಿ, ಈ ಥರ ನಾನು ಒಂದು 6 ಮೊಗ್ಗು ಟೈಪಲ್ಲಿ ಇಟ್ಕೊಂಡಿದ್ದೀನಿ. ಅದಾದ ಮೇಲೆ ನೀವು ಔಟ್ಲೈನ್ನ ಕೊಡ್ಕೊಬೋದು. ನೀವು ಅದನ್ನೇ ಇನ್ನೂ ಡಾರ್ಕ್ ಆಗಬೇಕು ಅಂದರೆ ನೀವು ಡಾರ್ಕಾಗೂ ಸಹ ಕೊಡ್ಬೋದು. ನನಗೆ ಇಷ್ಟು ಸಾಕು, ಸಿಂಪಲ್ಲಾಗಿರಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ ತುಂಬ ದಪ್ಪವಾಗಿ ಮಾಡಿಬಿಟ್ರೆ ಏನು ಅನಿಸ್ಬಿಡುತ್ತೆ, ಅದು ಅಷ್ಟು ಕಂಫರ್ಟಬಲ್ ಅನಿಸೋದಿಲ್ಲ ನನಗೆ. ಹಾಗಾಗಿ ನಾನು ಲೈಟಾಗಿ ಹಚ್ಕೊಂಡಿದ್ದೀನಿ. ಅದಾದ ಮೇಲೆ ಈಗ ಗ್ರೀನ್ ಕಲರಲ್ಲಿ ನಾನು ಎಲೆಗಳನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಒಂದು ಬೊಕ್ಕೆ ಆಗಿರ್ಬೋದು, ಇಲ್ಲ ನೀವು ಪಾಟ್ ಥರ ಬಿಡಿಸ್ಕೊಂಡು ಸಹ ನೀವು ಇದನ್ನು ಪಾಟಲ್ಲಿರೋ ಥರನೂ ಸಹ ನೀವು ಮಾಡ್ಬೋದು. ನನಗೆ ಜಸ್ಟ್ ಈಗ ಸಿಂಪಲ್ಲಾಗಿರಲಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನೀವು ಕೊಟ್ಕೊಳ್ಬೇಕು. ಅಲ್ಲಲ್ಲೇ ನೀವು ಒಂದು ಎಲೆಗಳನ್ನು ಬಿಡಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳಿಗೂ ಇದನ್ನು ಮಾಡಬೇಕಾದ್ರೆ ಒಂದು 5 ಇಯರ್ಸು 7 ಇಯರ್ಸು ಮಕ್ಕಳುಗಳಿದ್ರೆ ಅವರಿಗೂ ಸಹ ತೋರಿಸ್ಕೊಂಡು ಈ ಥರ ಮಾಡಿ, ಅವರಿಗೂ ಸಹ ಇಂಟ್ರೆಸ್ಟ್ ಬರುತ್ತೆ ಪೇಂಟ್ ಮಾಡೋದ್ರಲ್ಲಿ. ನಾನು ಯಾವುದೇ ರೀತಿ ಪೇಂಟ್ನ ಕಲ್ತಿಲ್ಲ. ನನಗೆ ಪೇಂಟ್ ಮಾಡಬೇಕು ಅಂತ ತುಂಬ ಆಸೆ, ಬಟ್ ನನಗೆ ಪೇಂಟ್ ಬೇರೆದನ್ನು ನೋಡಿಕೊಂಡು ಬಿಡಿಸ್ತೀನಿ. ಬಟ್ ನನಗೆ ಓನಾಗಿ ಬಿಡ್ಸೋಕ್ಕೆ ಬರೋದಿಲ್ಲ. ಹಾಗಾಗಿ ನನಗೆ ಎಷ್ಟು ಬರುತ್ತೆ ಅಷ್ಟನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ಯಾವುದೇ ರೀತಿ ಪೇಂಟ್ನ ನಾನು ಕಲ್ತಿಲ್ಲ. ಬಟ್ ಪೇಂಟ್ ಮಾಡಬೇಕು ಅಂದರೆ ಏನೋ ಒಂಥರ ಖುಷಿ.
ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಮಕ್ಕಳುಗಳಿಗಿದ್ರೆ ಅವ್ರಿಗೂ ಸಹ ತೋರಿಸಿ, ನೀವು ತೋರಿಸ್ಬಿಟ್ಟು ಪೇಂಟ್ ಮಾಡೋದನ್ನು ತೋರಿಸ್ಕೊಟ್ರೆ ಅವರು ಸಹ ಇಂಟ್ರೆಸ್ಟ್ ಕೊಟ್ಟು ಕಲಿತಾರೆ ಅಂತ ಒಂದು ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಈ ಥರ ಎಲೆಗಳನ್ನು ಬಿಡಿಸ್ಕೊಂಡು ಆ ಕಡೆ ಈ ಕಡೆ ಡಿಸೈನ್ ಮಾಡಿದ್ರೆ ಇದರದ್ದು ಒಂದು ಫ್ರೇಮು ಮುಗೀತು ಅಂತಲೇ ಹೇಳ್ಬೋದು. ನೋಡಿ, ನಾನು ಮೇಲೆ ಸ್ವಲ್ಪ ಹ್ಯಾಂಗ್ ಮಾಡಲಿಕ್ಕೆ ಜಾಗ ಬಿಟ್ಕೊಂಡು ಫೋಟೋನ ಗಮ್ಮಾಕೆ ಅಂಟಿಸ್ತಾ ಇದ್ದೀನಿ. ನೀವು ಸಹ ಇದೇ ರೀತಿ ಮುಂಚೆನೇ ನೀವು ಸ್ವಲ್ಪ ಇದು ಮಾಡ್ಕೊಂಡಿದ್ರೆ ಫ್ಲವರ್ಸ್ ಎಲ್ಲ ಸ್ವಲ್ಪ ಕೆಳಗೆ ಬರುತ್ತೆ, ಆವಾಗ ನಿಮಗೆ ಸ್ವಲ್ಪ ಜಾಗ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಲಿಕ್ಕೂ ಸಹ ಲುಕ್ ಇರುತ್ತೆ. ನೋಡಿ, ಈ ಥರ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಂಡು ಆದಮೇಲೆ ನೀವು ಮೇಲೆ ನಿಮಗೆ ಸೈಡ್ಗೆ ನಿಮಗೆ ಯಾವ ರೀತಿ ಡಿಸೈನ್ಗಳು ಬರುತ್ತೆ ಆ ರೀತಿ ನೀವು ಡಿಸೈನ್ನ ಮಾಡ್ಕೊಳ್ಬೋದು. ನನಗೆ ಸಿಂಪಲ್ಲಾಗಿ ಡಿಸೈನ್ ಬರುತ್ತೆ, ಯಾವುದೇ ರೀತಿ ತುಂಬ ಗ್ರ್ಯಾಂಡಾಗಿ ಬಿಡಿಸ್ಲಿಕ್ಕೆ ಬರಲ್ಲ. ನಾನು ಯಾವುದೇ ರೀತಿ ಪೇಂಟಿಂಗ್ ಕಲ್ತಿಲ್ಲ ಅಂತ ಮುಂಚೆನೇ ಹೇಳಿದ್ದೀನಿ ನಿಮಗೆ. ನನಗೆ ಬಂದಷ್ಟು ನಾನು ತೋರಿಸಿದ್ದೀನಿ. ಈ ಥರ ಡಿಸೈನ್ ಮಾಡಿಕೊಂಡ್ರೆ ಎರಡು ಈ ಕಡೆ ಅಕ್ಕಪಕ್ಕದಲ್ಲಿ ಎರಡಕ್ಕೂ ಮಾಡಿಕೊಂಡ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ನೋಡಿ, ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ. ಈ ಥರ ಮಾಡಿಕೊಂಡ್ರೆ ನಿಮಗೆ ಒಂದು ಫೋಟೋ ಫ್ರೇಮ್ ರೆಡಿ ಆಗುತ್ತೆ. ಇದಕ್ಕೆ ನೀವು ಪ್ಲಾಸ್ಟಿಕ್ ಕವರ್ಗಳನ್ನು ಸಹ ನೀವು ಯೂಸ್ ಮಾಡ್ಬೋದು. ಈಗ ಧೂಳೆಲ್ಲ ಏನು ಕೂರಬಾರ್ದು ಅಂತ ಹೇಳಿದ್ರೆ ನೀವು ಒಂದು ಪ್ಲಾಸ್ಟಿಕ್ ಇವಾಗ ಮಕ್ಕಳಿಗೆ ಟಿ ಶರ್ಟ್ಗಳು ತಂದಿರ್ತೀವಿ, ಅದಕ್ಕೆ ಒಂದು ಕವರ್ನ ಕೊಟ್ಟಿರ್ತಾರೆ, ಅದನ್ನು ಸಹ ಯೂಸ್ ಮಾಡ್ಬೋದು. ಅದು ಪರ್ಫೆಕ್ಟಾಗಿ ಕೂರುತ್ತೆ. ಯಾಕಂದರೆ ಅದು ಸೈಜು ಇದ್ರ ಸೈಜು ಸ್ವಲ್ಪ ವೇರಿಯೇಷನ್ ಆಗ್ಬೋದು ಅಷ್ಟೇ, ಬಟ್ ಇದಕ್ಕೆ ಯಾವುದೇ ರೀತಿ ಧೂಳು ಬರ್ದಲೇ ಚೆನ್ನಾಗಿ ಬರುತ್ತೆ. ನೋಡಿ, ಒಂದಾಯಿತು. ಇನ್ನು ಸೆಕೆಂಡ್ ಒನ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಒನ್ ಇದನ್ನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇದನ್ನು ನಾನು ಫೋಟೋ ಫ್ರೇಮ್ ಏನೂ ಮಾಡ್ತಾಯಿಲ್ಲ. ನೋಡಿ, ಇದನ್ನು ಸಮವಾಗಿ ಕಟ್ಕೊಂಡಿದ್ದೀನಿ. ಈಗ ವೆಲ್ಕಮ್ ಟು ಅವರ್ ಸ್ವೀಟ್ ಹೋಮ್ ಅಂತ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಸುಮಾರದಿಂದ ತರಿಸ್ಬೇಕು ಅಂತಿದ್ದೆ ಆನ್ಲೈನಲ್ಲಿ, ಬಟ್ ನಾನು ಒಂದ್ಸರಿ ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ತರ್ಸೋಕ್ಕಿಂತ ಮೊದಲು ಇದು ಚೆನ್ನಾಗಿ ಬಂತು ಅಂದರೆ ಇದನ್ನು ಇಟ್ಕೊತೀನಿ. ಹಾಗಾಗಿ ನೋಡಿ, ಇದನ್ನು ಸಮವಾಗಿ ಕಟ್ ಮಾಡಿಕೊಂಡು ಒಂದು ಮನೆಯ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೇಕು ನೀವು. ನೀವು ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಆಗ ನಿಮಗೆ ಸಮವಾಗಿ ಬರುತ್ತೆ. ಇದನ್ನು ಒಂದು ಮನೆ ರೀತಿ ಕಟ್ ಮಾಡ್ಕೊಂಡ ಮೇಲೆ ನೀವು ಲೆಟರ್ಸನ್ನು ಬರೀಬೇಕಲ್ವ, ಹಾಗಾಗಿ ಲೈನ್ನ ಹಾಕ್ಕೊಂಡ್ರೆ ನಿಮಗೆ ಗ್ಯಾಪ್ ಬೈ ಗ್ಯಾಪ್ ಸಿಗತ್ತೆ. ಹಾಗಾಗಿ ಇದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಗ್ಯಾಪ್ ಕೊಟ್ಟು ಬರೀಬೇಕಿತ್ತು, ಬಟ್ ನಾನು ಹಾಗೆ ಹತ್ತತ್ರನೇ ಬರೆದ್ಬಿಟ್ರಿ. ನೀವು ಲೈನ್ ಹಾಕ್ಕೊಂಡು ಒಂದು ಲೈನಲ್ಲಿ ವೆಲ್ಕಮ್ ಅಂತ ಹೇಳಿ ಬರೆದುಬಿಟ್ಟು ಮತ್ತೆ ಒಂದು ಲೈನ್ ಬಿಟ್ಟು ಮತ್ತೆ ಸೆಕೆಂಡ್ ಲೈನಲ್ಲಿ ಅವರ್ ಹೋಮ್ ಅಂತ ಬರೆದ್ಬಿಟ್ಟು ಕೆಳಗೆ ಸ್ವೀಟ್ ವೆಲ್ಕಮ್ ಟು ಅವರ್ ಅಂತ ಕೆಳಗೆ ಬರೆದು ಕೆಳಗೆ ಸ್ವೀಟ್ ಹೋಮ್ ಅಂತ ಬರೆದ್ರೆ ಗ್ಯಾಪ್ ಕೊಟ್ಟರೆ ಆವಾಗ ಲೆಟರ್ಸು ಚೆನ್ನಾಗಿ ಕಾಣಿಸುತ್ತೆ ಒಂದು, ಮತ್ತು ನಿಮಗೆ ಸ್ವಲ್ಪ ಸ್ಪೇಸು ಉಳಿಯೋದಿಲ್ಲ, ಫುಲ್ಲು ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಡತ್ತೆ. ಈ ಥರ ಪೆನ್ಸಿಲಲ್ಲಿ ಫಸ್ಟ್ ಬರ್ಕೊಳ್ಳಿ. ಪೆನ್ಸಿಲಲ್ಲಿ ಬರ್ಕೊಂಡ್ರೆ ನಿಮಗೆ ಏನೇ ಒಂದು ತಪ್ಪಾದರೂ ಅದನ್ನು ಎರೇಸ್ ಮಾಡಿಬಿಟ್ಟು ನೀವು ನೆಕ್ಸ್ಟು ಸರಿ ಮಾಡ್ಕೊಂಡು ಬರೀಲಿಕ್ಕೆ ಆಗತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಪೆನ್ಸಿಲಲ್ಲಿ ಬರೀರಿ ಅಂತ ಹೇಳೋದು. ಡೈರೆಕ್ಟು ನೀವು ಪೇಂಟಲ್ಲೇ ಬರೆದ್ರೆ ಅದು ತಪ್ಪಾಯಿತು ಅಂದರೆ ಸುಮ್ಮನೆ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಫಸ್ಟು ನೀವು ಪೆನ್ಸಿಲಲ್ಲಿ ಬರ್ಕೊಳ್ಳಿ. ಅದಾದ ಮೇಲೆ ಅದರ ಮೇಲೆ ನೀವು ಪೇಂಟ್ನ ಮಾಡ್ಬೋದು, ಅದು ಸಹ ಚೆನ್ನಾಗೇ ಕಾಣಿಸುತ್ತೆ. ನೀವು ಡಾರ್ಕ್ ಕಲರ್ಗಳನ್ನು ಯೂಸ್ ಮಾಡಿದ್ರೆ ನೀವು ಪೆನ್ಸಿಲಲ್ಲಿ ಬರೆದಿರೋದು ಕಾಣಿಸೋದಿಲ್ಲ. ನೋಡಿ, ಈ ಥರ ನೀವೇನು ಲೆಟರ್ ಬರ್ಕೊಂಡಿದ್ದೀರಿ, ನೀವು ಇದನ್ನೇ ಬರೀಬೇಕು ಅಂತ ಏನಿಲ್ಲ. ನಿಮಗೆ ನೀವೇನನ್ನ ಮಾಡಬೇಕು ಅಂತ ಇರ್ತೀರಲ್ವ, ಆ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದನ್ನು ನಾನು ಫುಲ್ ಬರೆದ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇದಾಗಿದೆ ಅಲ್ವಾ, ಇದಿಷ್ಟು ಬರ್ಕೊಂಡಿದ್ದೀನಿ. ನಾನು ಅಲ್ಲಿ ಗ್ಯಾಪ್ ಕೊಟ್ಟು ಬರ್ಕೊಬೇಕಿತ್ತು, ಬಟ್ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಹತ್ತತ್ರನೇ ಬರ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಮಾಡೋದಾದರೆ, ಮಕ್ಕಳಿಗೆ ಏನಾದ್ರು ತೋರಿಸೋದಾದರೆ, ಯಾವುದೇ ಒಂದು ಪದಗಳನ್ನು ಬರಿತಾ ಇದ್ದೀನಿ ಅನ್ನೋದಾದರೆ ಗ್ಯಾಪ್ ಬರೆದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳಿಗೂ ಸಹ ಇದೇ ರೀತಿಯಲ್ಲೇ ಹೇಳ್ಕೊಡಿ, ಗ್ಯಾಪ್ ಕೊಟ್ಟು ಬರೀಲಿಕ್ಕೆ. ನಾನು ಸ್ವಲ್ಪ ಹತ್ತತ್ರ ಬರೆದ್ಬಿಟ್ಟಿದ್ದೀನಿ, ಹಾಗಾಗಿ ನನಗೆ ಗ್ಯಾಪ್ ಆಗಿಬಿಡ್ತು. ಅದಾದಮೇಲೆ ಗ್ಯಾಪ್ ಆಗಿದೆ ಅಲ್ವಾ, ಏನು ಮಾಡಬೇಕು, ಗ್ಯಾಪ್ ಆಗಿಬಿಟ್ಟಿದೆ, ಏನು ಮಾಡಬೇಕು, ಅಲ್ಲಿಗೆ ಏನಾರು ಒಂದು ಡಿಸೈನ್ ಬಿಡಿಸೋಣ ಅಂತ ಹೇಳ್ಬಿಟ್ಟು ಹಾಗೆ ಸಿಂಪಲ್ಲಾಗಿ ಒಂದು ಡಿಸೈನ್ನ ಮಾಡ್ತಾಯಿದ್ದೀನಿ. ಡಿಸೈನ್ ಮಾಡಿದ್ಮೇಲೆ ಮೇಲೆ ಗ್ಯಾಪ್ ಆಯಿತು, ಸೊ ಹಂಗಾಗಿ ಅಲ್ಲಿಗೆ ಯಾವುದಾದ್ರು ಒಂದು ಫ್ಲವರ್ನ
ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಇದು ಕೆಳಗೆ ಈ ಸಿಂಪಲ್ಲಾಗಿ ಒಂದು ಡಿಸೈನ್ನ ಮಾಡ್ತಾಯಿದ್ದೀನಿ. ನಿಮಗೂ ಸಹ ತೋರಿಸ್ತೀನಿ ನೋಡಿ. ಫುಲ್ ಇದು ಬಿಡಿಸಾದ್ಮೇಲೆ ಇದಾದ ಮೇಲೆ ನಾನು ಮತ್ತೆ ಇನ್ನೊಂದು ಅದೇ ಈರುಳ್ಳಿ ಇತ್ತು, ಅದಕ್ಕೆ ಇನ್ನೊಂದು ಫ್ಲವರ್ನ ಬಿಡಿಸ್ಬಾರ್ದು ಅಂತ ಹೇಳ್ಬಿಟ್ಟು 3 ಒಂಥರ ಮೊಗ್ಗಿನ ಥರ ಇಟ್ಬಿಟ್ಟು ಅದಕ್ಕೆ ನಾನು ಡಿಸೈನ್ನ ಮಾಡ್ತಾಯಿದ್ದೀನಿ ನೋಡಿ. ಯಾಕಂತ ಹೇಳಿದ್ರೆ ಕೆಲವೊಬ್ಬರಿಗೆ ಪೇಂಟ್ ಬರಲ್ಲ, ನನಗೆ ಅಂತಲೇ ಹೇಳ್ಕೊತೀನಿ ನೋಡಿರಿ. ಈಗ ನನಗೆ ಪೇಂಟ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ನಾನು ನೋಡ್ಕೊಂಡು ಮಾಡ್ತೀನಿ. ನನಗೆ ಓನಾಗಿ ಬಿಡಿಸ್ಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆಗ ಅಂಥವ್ರಿಗೆ ಇದನ್ನೆಲ್ಲ ಯೂಸ್ ಮಾಡ್ಬೋದು. ಈಗ ಈರುಳ್ಳಿ ಆಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು, ಇವನ್ನೆಲ್ಲ ತೊಗೊಂಡು ನಾವಾಗೆ ಅದಕ್ಕೆ ಪೇಂಟ್ ಮಾಡಿ ಬಿಡಿಸಿದ್ರೆ ಅದು ಸೇಮು ನೋಡಿ, ನಿಮಗೆ ಯಾವುದೇ ರೀತಿ ಅನ್ಕಂಫರ್ಟಬಲ್ ಅನಿಸಲ್ಲ. ಹಾಗಾಗಿ ನೋಡಿ ಇದು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ಅದನ್ನು ಕೈಯಲ್ಲಿ ಬಿಡಿಸಿದ ಥರನೇ ಕಾಣಿಸ್ತಾ ಇದೆ. ಇದು ಪೇಂಟೆಲ್ಲ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಹಾಕಿ, ಚೆನ್ನಾಗಿದೆಯೋ ಇಲ್ಲೋ ನಾನು ಮಾಡಿರೋದು ಅಂತ ಹೇಳ್ಬಿಟ್ಟು. ಸೆಕೆಂಡ್ ಒನ್ನು ಅಷ್ಟೇ ಸಿಂಪಲ್ಲಾಗಿ ಮುಗಿಸ್ದೆ. ಈಗ ಥರ್ಡ್ ಒನ್ನಲ್ಲಿ ನಾನು ಅದೇ ಥರ ತೊಗೊಂಡಿದ್ದೀನಿ, ಸಮವಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಈಗ ಈ ಫೋಟೋ ಉದ್ದ ಇದೆ, ಹಾಗಾಗಿ ನಾನು ಇದನ್ನು ಸೈಡಿಗೆ ತೊಗೊಂಡು ಒಂದು ಬಳ್ಳಿಯಲ್ಲಿ ಹೂವೆಲ್ಲ ಹೇಗೆ ಬಿಟ್ಟಿರುತ್ತೆ ಆ ರೀತಿಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಬೆಂಡೆಕಾಯಿನ ಅರ್ಧದಲ್ಲಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಅರ್ಧ ಕಟ್ ಮಾಡ್ಕೊಂಡು ಬಂದು ಅದಕ್ಕೆ ಪೇಂಟ್ ಮಾಡಿ ಅದನ್ನು ಹಚ್ಚ ರೀತಿಯಲ್ಲಿ ಬಿಡಿಸ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಪೇಂಟ್ನ ಅಂದರೆ ಬಿಡಿಸ್ಬಿಟ್ಟು ಪೇಂಟ್ ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ರೀತಿ ಮಕ್ಕಳುಗಳಿಗೆ ತೋರಿಸಿದ್ರೆ ಅವರಿಗೆ ಇಂಟ್ರೆಸ್ಟ್ ಬರುತ್ತೆ, ಈ ರೀತಿಯೂ ಮಾಡ್ಬೋದಾ ಅನ್ನೋದೊಂದು ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮು ನಾನು ಕೈಯಲ್ಲೇ ಹೇಗೆ ಬಿಡಿಸೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ಥರ ಎಲ್ಲ ಕಡೆ ಇಟ್ಕೊಂಡು ಬಳ್ಳಿ ರೀತಿಯಲ್ಲಿ ಎಲ್ಲ ಕಡೆಯೂ ಈ ಗ್ರೀನ್ ಕಲರಲ್ಲಿ ಬಳ್ಳಿ ಹೇಗೆ ಹೋಗಿರುತ್ತೆ ಆ ರೀತಿಯಲ್ಲಿ ಮಾಡ್ಕೊಂಡು ಬರಬೇಕು. ಆವಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಡಾರ್ಕ್ ಬೇಕು ಅಂತ ಹೇಳಿದ್ರೆ ನೀವು ಪೇಂಟಿನ ಇನ್ನೂ ಒಂದು ಸ್ವಲ್ಪ ಡಾರ್ಕಾಗಿ ತುಂಬ ಏನಂತ ಹೇಳಿದ್ರೆ ದಪ್ಪವಾಗಿ ಹಚ್ಕೊಂಡು ಸಹ ನೀವು ಹಚ್ಚನ್ನ ಒತ್ತಬೋದು. ನನಗೆ ಸಾಕು ಇಷ್ಟು ಲೈಟಾಗಿದ್ದರೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಮಾಡಿದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಡಾರ್ಕಾಗಿ ಮಾಡ್ಕೊಳ್ಬೋದು. ಇದನ್ನು ಈ ಥರ ಬಳ್ಳಿ ರೀತಿಯಲ್ಲಿ ಹಚ್ಕೊಂಡು ಆದಮೇಲೆ ನೀವು ನೋಡಿ, ನಾನು ಇಲ್ಲಿ ಫೋಟೋ ಮಾಡಲಿಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟಕ್ಕೆ ಫೋಟೋ ಬರಬೇಕು ಅಂತ ಹೇಳ್ಬಿಟ್ಟು ಫೋಟೋನ ಇಟ್ಕೊಂಡು ಮಾರ್ಕ್ ಮಾಡಿದ್ದೀನಿ. ನೀವು ಅದೇ ರೀತಿ ಮಾಡೋದಾದರೆ ಇಲ್ಲಿ ಕೆಳಗೆಲ್ಲ ಫ್ಲವರ್ಸ್ ಬರಬಾರ್ದು. ಹಾಗಾಗಿ ನೋಡಿ ನಾನು ಅಷ್ಟಕ್ಕೆ ಗ್ಯಾಪ್ ಕೊಟ್ಕೊಂಡು ಇದನ್ನು ಉಳಿದಿದ್ದನ್ನು ಮಾಡ್ಕೊತಾ ಇದ್ದೀನಿ. ನೀವು ಸಹ ಅದೇ ಥರ ಮಾಡ್ಕೊಳ್ಳಿ. ಲಾಸ್ಟಿಗೆ ಅಲ್ಲಿ ಫೋಟೋ ಬಂದಾಗ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲೆಲ್ಲಿ ಗ್ಯಾಪ್ ಕೊಟ್ಟಿದ್ದೀರ, ಈಗ ಗ್ಯಾಪ್ ಅನ್ನಿಸ್ತಾ ಇದೆ ನಿಮಗೆ ಅನ್ನಿಸೋದಾದರೆ ನೀವು ಅಲ್ಲಲ್ಲಿಗೆ ಮತ್ತೆ ಇನ್ನೊಂದು ಅದೇ ಬೆಂಡೆಕಾಯಿಗೆ ಇನ್ನೊಂದು ಸ್ವಲ್ಪ ಕಲರ್ನ ಹಚ್ಕೊಂಡು ನೀವು ಅಲ್ಲಲ್ಲಿ ಹಚ್ಚಿಡ್ಕೊಳ್ಬೋದು. ನೋಡಿ ನಾನು ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ, ಯಾವುದೇ ರೀತಿ ಗ್ರ್ಯಾಂಡ್ ಇಲ್ಲ. ಬರೋದೇ ಇಲ್ಲ, ಕಷ್ಟ ಇದೆ ಇದು ಅನ್ನೋಷ್ಟು ಕಷ್ಟವಾಗಿ ತೋರಿಸಿಲ್ಲ ನಾನು ಪೇಂಟ್ನ. ನೋಡಿ ಸಿಂಪಲ್ಲಾಗಿ ನಿಮಗೆ ಇಷ್ಟಿದ್ರೆ ಸಾಕು. ನಿಮಗೆ ಮನೆಯಲ್ಲೇ ಆರಾಮಾಗಿ ಖಾಲಿ ಟೈಮಲ್ಲಿ ನೀವು ಪೇಂಟ್ನ ಮಾಡ್ಕೊಳ್ಬೋದು. ಮನೆಯಲ್ಲಿ ಈ ಥರ ವಸ್ತುಗಳನ್ನು ಮಾಡಿಕೊಂಡು ನಾವು ಮನೇಲಿ ಹಾಕಿದಾಗ ನಾವೇ ಮಾಡಿರೋದ್ರಿಂದ ಏನೋ ಒಂಥರ ಖುಷಿ ಸಿಗುತ್ತೆ. ಯಾರಿಗೆಲ್ಲ ಈ ಥರ ಅನುಭವ ಆಗಿದೆ, ಬಟ್ ನಾನು ಮಾಡಿರೋದು ನನಗೆ ತುಂಬ ಖುಷಿ ಇರುತ್ತೆ. ನಿಮಗೆ ಯಾರಿಗೆಲ್ಲ ಅನಿಸಿದೆ, ಈಗ ಅಡುಗೆಗಳಲ್ಲಾಗಿರ್ಬೋದು, ಡ್ರೆಸ್ಗಳು ಹೊಲಿಯೋದ್ರಲ್ಲಾಗಿರ್ಬೋದು, ಪೇಂಟ್ ಮಾಡೋದ್ರಲ್ಲಾಗಿರ್ಬೋದು, ನಾವೇ ಮಾಡಿರೋದು ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಯಾರಿಗೆಲ್ಲ ಈ ಥರ ಅನಿಸಿದೆ ಕಮೆಂಟ್ ಮಾಡಿ ನನಗೆ. ನೋಡಿ ಈ ಥರ ಅಲ್ಲಲ್ಲಿ ಒಂಚೂರು ಎಲೆಗಳನ್ನು ಬಿಡಿಸ್ಕೊಂಡ್ರೆ ಬಳ್ಳಿ ರೀತಿಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಮಾಡಿದ್ದೀನಿ. ಈಗ ಹಾಗೆ ಒಂದು ಫೋಟೋನ ಗಮ್ ಹಾಕಿ ಈಗ ಅಂಟಿಸ್ಕೊಳ್ಳೋಣ. ಅಂಟಿಸಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ಥರ ಗಮ್ಮನ್ನು ಮೂಲೆಯಲ್ಲಿ ಚೆನ್ನಾಗಿ ಹಚ್ಚಬೇಕು, ಯಾಕಂದರೆ ಗ್ಯಾಪ್ ಬಂದುಬಿಡತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಸಮವಾಗಿ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲೇ ಫೋಟೋನ ಕರೆಕ್ಟಾಗಿ ಇಟ್ಟು ಕ್ಲೀನಾಗಿ ಅಂಟಿಸ್ಕೊಂಡ್ರೆ ನೋಡಿ, ಕ್ಲೀನಾಗಿ ಅಂಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಮಕ್ಕಳುಗಳ ಫೋಟೋಗಳಾಗಿರ್ಬೋದು, ಈಗ ಗಂಡ ಹೆಂಡತಿ ನಿಂತ್ಕೊಂಡಿರೋ ಫೋಟೋಗಳನ್ನು ಆ ಥರ ಡಿಸೈನ್ ಮಾಡಿದಾಗ ನೋಡಲಿಕ್ಕೂ ಸಹ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಕ್ಲಿಯರ್ ಆಗಿದೆ ಫೋಟೋಸು. ಈಗ 3 ಕ್ಲಿಯರ್ ಮಾಡಿದ್ದೀನಿ. ಹೇಗಾಗಿದೆ ಅಂತ ಹೇಳಿ. ಸಿಂಪಲ್ಲಾಗಿ ನಿಮಗೆ ಪೇಂಟ್ನ ಮನೆಯಲ್ಲೇ ಹೇಗೆ ವೇಸ್ಟ್ ಆಗಿರೋ ವಸ್ತುಗಳನ್ನು ಬಳಸ್ಕೊಂಡು ಹೇಗೆ ಪೇಂಟ್ ಮಾಡೋದು,
ಒಂದು ಫೋಟೋ ಫ್ರೇಮ್ಗಳನ್ನಾಗಿರ್ಬೋದು ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ನಾನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆಗಳು ನಮಗೆ ಭಾಳ ಮುಖ್ಯ ಆಗುತ್ತೆ. ನಿಮಗೆ ಇನ್ನೂ ಯಾವ ರೀತಿ ನಿಮಗೆ ವೀಡಿಯೋಸ್ ಬೇಕು ಅನ್ನೋದನ್ನು ಹೇಳಿ. ಆದಷ್ಟು ಟ್ರೈ ಮಾಡಿ ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.